ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾದ ಡಿಕೆ ಸುರೇಶ್. ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಸುರೇಶ್ ಭೇಟಿಯಾಗಿದ್ದಾರೆ. ಅವರ ಸರ್ಕಾರಿ ನಿವಾಸದಲ್ಲಿ ಇವತ್ತು ಭೇಟಿಯಾಗಿರೋದು ಕುತೂಹಲ ಮೂಡಿಸಿದ ಉಭಯ ನಾಯಕರ ಭೇಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯವನ್ನು ಮಾಡಿದ್ರು ಸತೀಶ್. ಸಾಮಾನ್ಯವಾಗಿ ಸತೀಶ್ ಮನೆಗೆ ಬರ್ತಾ ಇರ್ತೇನೆ, ಇದರಲ್ಲಿ ಹೊಸದೇನಿಲ್ಲ, ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಹೇಗಂತ ಭೇಟಿ ಬಳಿಕ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಾಗಿದ್ದೇವೆ, ಒಟ್ಟಾಗಿ ಇರ್ತೇವೆ. ಸುರೇಶ್ ಭೇಟಿ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಭೇಟಿ ನೀಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಸಾಮಾನ್ಯವಾಗಿ ಸತೀಶ್ ಮನೆಗೆ ನಾನು ಯಾವಾಗಲೂ ಬರ್ತಾ ಇರ್ತೇನೆ, ಇದರಲ್ಲಿ ಹೊಸದೇನಿಲ್ಲ, ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಅಂತ ಸಭೆ ಬಳಿಕ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿತ್ತು. ನನ್ನ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ಇದಕ್ಕೆ ಮುಂದಿನ ವಾರದಲ್ಲಿ ಸ್ಪಂದಿಸಿ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಮ್ಮ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವರ ಭೇಟಿ ಅವಾಗ ಮಾಡ್ತಾ ಇರ್ತೀನಿ, ನನಗೇನು ಹೊಸದೇನಲ್ಲ. ಸೊ ಅದಕ್ಕೆ ವಿಶೇಷ ಅರ್ಥನೂ ಕೂಡ ಅವಶ್ಯಕತೆ ಇಲ್ಲ. ಪಕ್ಷದ ಹಿರಿಯ ನಾಯಕರ ಜವಾಬ್ದಾರಿ. ನನ್ನ ಅವರ ಭೇಟಿ ಕೇವಲ ವೈಯಕ್ತಿಕವಾದದ್ದು ಮತ್ತು ನಮ್ಮ ನಾಯಕರನ್ನ ಭೇಟಿ ಮಾಡುವಂತ ಅಭಿವೃದ್ಧಿ ಕೆಲಸಕ್ಕೆ ಸಹ ಮಾಡಬೇಕು. ಸೊ ಹಾಗಾಗಿ ಉಳಿದಂತ ವಿಚಾರಗಳು ಪಕ್ಷ ಚರ್ಚೆ ಮಾಡ್ತಾರೆ. ಆಮೇಲೆ ರಾಮನಗರ ಏನು ವಿಶೇಷ ಭೇಟಿ ಇಲ್ಲ, ಹೇಳಿದ್ರಲ್ಲ, ಅವರೇ ಹೇಳಿದ್ರಲ್ಲ, ವಿಶೇಷ ಏನಿಲ್ಲ. ಯಾಕಂದ್ರೆ ನಾವು ಸಚಿವರಿದ್ರೆ ಎಲ್ಲ ಮಂತ್ರಿಗಳು ಶಾಸಕರು ಬರ್ತಾನೆ ಇರ್ತಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ. ಮತ್ತೆ ಈಗೇನು ಹೊಸದಲ್ಲ. ಡಿ.ಕೆ. ಸುರೇಶ್ ಅವರು ಬರ್ದು ಸುಮಾರು ಸಾರಿ ಬಂದಿದ್ದಾರೆ, ಮುಂದೆ ಕೂಡ ಬರ್ತಾ ಇರ್ತಾರೆ. ಅದೇನು ಒಟ್ಟುಗೂಡಿಸಲ್ಲ, ಎಲ್ಲ ಒಟ್ಟಾಗಿದ್ದೀವಿ, ಒಟ್ಟುಗೂಡಿಸೋ ಅವಶ್ಯಕತೆ ಇಲ್ಲ. ಎಲ್ಲರೂ ಒಟ್ಟಾಗಿದ್ದೀವಿ. ಪಕ್ಷ ಕೆಲಸ ಕೊಟ್ಟಾಗೆಲ್ಲ ಒಟ್ಟಾಗಿ ಮಾಡ್ತೀವಿ. ಹೊಸದು